ಎಲ್ಲ ಸರ್ಕಾರಿ ಕಚೇರಿಗಳು ಹಾಗೆ ಶಾಲಾ ಕಾಲೇಜುಗಳು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಇಲ್ಲೆಲ್ಲ ಕೂಡ ಮತವನ್ನ ಚಲಾಯಿಸೋದಕ್ಕೆ ನಿಮಗೆ ಅನುಕೂಲವಾಗುವ ರೀತಿಯಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನ ಮತ್ತೊಂದು ಕಡೆ ಗಮನಿಸ್ತಾ ಹೋಗಬಹುದು ನೀವು, ನೇರವಾಗಿ ಮತದಾನಕ್ಕೆ ಅವಕಾಶವನ್ನ ನೀಡಿದ್ದಾರೆ ಸಿಬ್ಬಂದಿ ಅಜ್ಜಿಗೆ. ಇಡೀ ವಯಸ್ಸಿನಲ್ಲೂ ಕೂಡ ಯುವ ಮತದಾರರ ಉತ್ಸಾಹ ಹೇಗಿದೆ ಅನ್ನುವಂಥದ್ದನ್ನ ನೋಡಿ ಕಲಿಬೇಕು. ಮತದಾನಕ್ಕೆ ವೀಲ್ ಚೇರ್ನಲ್ಲಿ ಬಂದಿದ್ದಾರೆ ಹಿರಿಯ ಜೀವಿ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಮತದಾನದ ಸಿಬ್ಬಂದಿ ಮತದಾನ ಮಾಡೋದಕ್ಕೆ ಬರುವಂತಹ ಜನರನ್ನ ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ನೇರವಾಗಿ ಮತದಾನ ಮಾಡೋದಕ್ಕೆ ಬಿಟ್ಟಿರುವಂಥದ್ದು. ಮೇಡಮ್ ಒಂಚೂರು ಹಂಗೆ ಮೇಡಮ್ ಹಂಗೆ ಒಂಚೂರು ಹಾಕಿ ಮೇಡಮ್. ಕೂಡ ಅವರ ಮತದಾನದ ಉತ್ಸಾಹವನ್ನ ನೋಡಿ ಬಹಳ ಖುಷಿಯಿಂದ ತಮ್ಮ ಹಕ್ಕನ್ನ ನಾವು ಚಲಾಯಿಸಬೇಕು ಅನ್ನುವಂಥದ್ದು. ಈಗಿನ ಕೆಲವೊಂದಿಷ್ಟು ಜನ ಮತದಾನವನ್ನ ಬಹಿಷ್ಕಾರ ಮಾಡ್ತಾರೆ, ರಾಜಕೀಯಕ್ಕೆ ಬೇಸತ್ತು, ರಾಜಕೀಯ ವ್ಯಕ್ತಿಗಳು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಬೇಸತ್ತು ಒಂದು ರೀತಿಯಾಗಿ ಜನರು ಕೂಡ ಅಷ್ಟು ಮತವನ್ನ ಚಲಾಯಿಸೋದಕ್ಕೂ ಕೂಡ ಮುಂದಾಗೋದಿಲ್ಲ. ಆದ್ರೆ ಸಾಕಷ್ಟು ಜನ ಮಾರ್ಗದರ್ಶಕರು ಅಂತ ಹೇಳಬಹುದು ಈಗಿನ ಯೂತ್ಸ್ಗಳಿಗೆ. ಹಾಗೆ ನಮ್ಮ ಹಕ್ಕನ್ನ ಏನೇ ಆದ್ರೂ ಕೂಡ ಕೆಲವೊಂದಿಷ್ಟು ವಿಶ್ವಾಸಗಳನ್ನ ಇಟ್ಕೊಂಡು ನಮ್ಮ ಹಕ್ಕನ್ನ ನಾವು ಚಲಾಯಿಸೋಣ ಎನ್ನುವ ಮುಖಾಂತರವಾಗಿ ಇಳಿ ವಯಸ್ಸಿನಲ್ಲೂ ಕೂಡ ಕೆಲವೊಂದಿಷ್ಟು ಜನ ಆಗಮಿಸ್ತಾರೆ, ಮತಗಟ್ಟೆಗೆ ತೆರಳುತ್ತಾರೆ, ಸ್ವತಃ ಅವರೇ ತೆರಳಿ ಮತದಾನವನ್ನ ಮಾಡ್ತಾರೆ. ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಅವರಿಗೆ ನೇರವಾಗಿ ಅವಕಾಶವನ್ನ ಕಲ್ಪಿಸ್ಕೊಡ್ತಾರೆ. ಇದೆಲ್ಲವೂ ಕೂಡ ಒಂದು ರೀತಿ ಮತ್ತಷ್ಟು ಜನರಿಗೆ ಉತ್ತೇಜಕ ಅಂತ ಹೇಳಬಹುದು. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಮತ, ಈ ಒಂದು 5 ವರ್ಷದಲ್ಲಿ ನಾವು ಚಲಾಯಿಸುವಂತಹ ಮತ ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ಒಂದು ರೀತಿಯಾಗಿ ಹಿರಿಯ ಜೀವಿಗಳನ್ನ ನೋಡಿ ನಾವೆಲ್ಲರೂ ಕೂಡ ಕಲ್ತ್ಕೊಳ್ಬೇಕಾಗತ್ತೆ. ಇವತ್ತು 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣ, ಹಾಸನ, ಚಿಕ್ಕಬಳ್ಳಾಪುರ, ಉಡುಪಿ, ಚಿಕ್ಕಮಗಳೂರು, ಹಾಗೆ ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಕೊಡಗು, ಹಾಗೆ ಚಾಮರಾಜನಗರ, ಕೋಲಾರದಲ್ಲಿ 14 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಕೆಲವೊಂದಿಷ್ಟು ಪ್ರದೇಶಗಳನ್ನ ಸೂಕ್ಷ್ಮ ಮತಗಟ್ಟೆಗಳು ಅಂತ ಕೂಡ ಕರೀತಾರೆ. ಅಲ್ಲಿ ಬಿಗಿ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ನಕ್ಸಲೇಟ್ ಪ್ರದೇಶಗಳಲ್ಲೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡೇ ಮತದಾನಕ್ಕೆ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ. ಬೆಳಗ್ಗೆನೆ ಸಾಕಷ್ಟು ಜನ, ಕೆಲವೊಂದಿಷ್ಟು ಕಡೆ ಮತದಾರರು ಸರಿಯಾಗಿ ತೆರಳುತ್ತಾರೆ, ತಮ್ಮ ಮತವನ್ನ ಚಲಾಯಿಸ್ತಾರೆ, ಕೆಲವೊಂದಿಷ್ಟು ಜನ ಹೋಗೋದಿಲ್ಲ. ಈಗ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಇರಬೇಕಾಗಿತ್ತು. ಕೆಲವೊಂದು ಮತಗಟ್ಟೆ ಬಿಕೋ ಅಂತ ಇದೆ, ಮತದಾರರು ಇಲ್ಲದೆ. ನೋಡ್ಬೇಕು ಸಂಜೆ ವೇಳೆಯ ಒಳಗಡೆ ಏನಾದ್ರೂ ಕೆಲವೊಂದು 50%, 80% ಈ ರೀತಿಯಾಗಿ ಮತದಾರ ತಮ್ಮ ಹಕ್ಕನ್ನು ಚಲಾಯಿಸಿ ಅದು ದಾಟಬಹುದಾ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಈಗ ನೀವು ನೋಡಿದಂತಹ ದೃಶ್ಯ ಬೆಂಗಳೂರಿನಲ್ಲಿರುವಂತಹ ಸಂಜಯ್ ನಗರ. ಇಲ್ಲಿ ಓರ್ವ ವೃದ್ಧೆ, ಈಗ ಹಿರಿಯ ಜೀವಿಗಳು ಅಂತ ಕರಿಬಹುದು ಅವ್ರನ್ನ, ಹಿರಿಯ ಜೀವಿಗಳು ಇಳಿ ವಯಸ್ಸಿನಲ್ಲೂ ಕೂಡ ಬಂದು ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಸೊ ಜೊತೆಗೆ ಕೆಲವೊಂದಿಷ್ಟು ಜನ ಸಪರೇಟ್ ಆಗಿ ಬಂದಂತಹ ಮತದಾರರಿಗೆ, ಈಗ ತುಂಬಾ ಜನ ವಿಕಲಚೇತನರಿರ್ತಾರೆ, ಅವ್ರಿಗೂ ಕೂಡ ನೇರವಾಗಿ ಪ್ರವೇಶವನ್ನ ಕೊಡ್ಲಾಗುತ್ತೆ. ಅವರಿಗೆ ಕಾಯಿಸೋದಕ್ಕೆ ಸಾಧ್ಯವಿಲ್ಲ. ಇಳಿ ವಯಸ್ಸಿನ ವಯಸ್ಕರಿಗೂ ಕೂಡ ಅವ್ರಿಗೂ ನೇರವಾಗಿ ಪ್ರವೇಶವನ್ನ ಕೊಡ್ಲಾಗುತ್ತೆ. ಇನ್ನ ಸಾಕಷ್ಟು ಜನ ಯುವಕರು ಮೊದಲ ಮತದಾನ, ಸಾಕಷ್ಟು ಜನಕ್ಕೆ ಈ ಬ್ಯಾಲೆಟ್ ಪೇಪರ್ ಅಂದ್ರೇನು, ಮತದಾನ ಯಾವ ರೀತಿ ಮಾಡಬೇಕು, ಹೇಗಿರ್ಬೇಕು ಅನ್ನುವಂಥದ್ದು ಒಳಗಡೆ ಗೊತ್ತಾಗೋದಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆಲ್ರಿಗೂ ಕೂಡ ಗೈಡ್ ಮಾಡುವಂತಹ ವ್ಯಕ್ತಿಗಳನ್ನ ಕೂಡ ಅಲ್ಲಿ ಇರಿಸಲಾಗುತ್ತೆ. ಇನ್ನು ವಿರೋಧ ಪಕ್ಷದ ನಾಯಕರು ಕೂಡ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಈಗ ಸರತಿ ಸಾಲಿನಲ್ಲಿ ಬಿಜೆಪಿಯ ನಾಯಕ ಅಶೋಕ್ ಅವರು ಮತ ಚಲಾಯಿಸಿದ್ದಾರೆ. ಪತ್ನಿ ಪ್ರಮೀಳಾ ಜೊತೆ ಆಗಮಿಸಿ ಅಶೋಕ್ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಜಾಲಹಳ್ಳಿಯಲ್ಲಿ ಸೆಂಟ್ ಕ್ಲಾರೆಟ್ ಶಾಲೆಯಲ್ಲಿ ವೋಟಿಂಗ್ ಮಾಡಿದ್ದಾರೆ. ಬೆಳಗ್ಗೆಯಿಂದಲೇ ಕೂಡ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ. ಈಗ ಅಶೋಕ್ ಅವರು ಕೂಡ ತಮ್ಮ
ಪತ್ನಿ ಪ್ರಮೀಳಾ ಜೊತೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಸಾರ್ವಜನಿಕರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಮತವನ್ನ ಚಲಾಯಿಸ್ತಾರೆ. ಅದೇ ರೀತಿಯಾಗಿ ಆರ್ ಅಶೋಕ್ ಅವರು ಕೂಡ ಜನಸಾಮಾನ್ಯರ ಜೊತೆ ಬೆರೆತು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅವರ ಪತ್ನಿ ಪ್ರಮೀಳಾ ಜೊತೆ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಕೆಲವೊಂದಿಷ್ಟು VIP ಎಂಟ್ರೀಸ್ ಇರುತ್ತೆ, ಆದ್ರೆ ಅವರು ತೆರಳಿಲ್ಲ. ಜನರ ಜೊತೆಗೆ ಸರತಿ ಸಾಲಿನಲ್ಲಿ ನಿಂತುಕೊಂಡು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನಾವೆಲ್ಲರೂ ಕೂಡ ಒಂದೇ, ನಾವು ಕೂಡ ಜನಸಾಮಾನ್ಯ ರೀತಿ ಕೆಲಸ ಮಾಡ್ತೀವಿ ಅನ್ನುವ ರೀತಿಯಾಗಿ ಆರ್ ಅಶೋಕ್ ಅವರು ಕೂಡ ತೋರಿಸ್ಕೊಂಡಿರುವಂಥದ್ದು. ಕೆಲವೊಂದಿಷ್ಟು ಜನ ಹಾಗೆ ಬೇಡ VIP ಎಂಟ್ರೀಸ್, ಜನಸಾಮಾನ್ಯರ ರೀತಿಯಲ್ಲೇ ನಾವು ಕೂಡ ತೆರಳಿ ಮತವನ್ನ ಚಲಾಯಿಸ್ತೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೂಡ ಅದೇ ರೀತಿ ಮಾಡ್ತಾರೆ. ಇನ್ನ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಇವತ್ತು ಹೈ ವೋಲ್ಟೇಜ್ ಕೂಡ ಪಡೆದುಕೊಂಡಿದೆ. ಇಷ್ಟು ದಿನ ಏನು ಅಭ್ಯರ್ಥಿಗಳು ಮತ ಪ್ರಚಾರವನ್ನ ನಡೆಸಿದ್ರು, ತಮ್ಮ ಕ್ಷೇತ್ರದಲ್ಲಿರುವಂತಹ ಜನರನ್ನ ಸೆಳೆಯೋದಕ್ಕೆ ನಾನಾ ಕಸರತ್ತನ್ನ ನಡೆಸಿದ್ರು. ಸಾಕಷ್ಟು ಜನರ ಭವಿಷ್ಯ ಇವತ್ತು ಮತಪೆಟ್ಟಿಗೆಯಲ್ಲಿ ಭದ್ರವಾಗಲಿದೆ. ಎಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಸ್ಟ್ರಾಟಜಿಯನ್ನ ಬಳಸಿದ್ರು, ತಮ್ಮದೇ ಆದ ರೀತಿಯಲ್ಲಿ ಜನರನ್ನ ಸೆಳೆಯುವಂತಹ ಪ್ರಯತ್ನ ಮಾಡಿದ್ರು. ಪ್ರತಿ ಕ್ಷೇತ್ರದಲ್ಲೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಯುವಕರೆಲ್ಲರೂ ಕೂಡ ಒಗ್ಗೂಡ್ಕೊಂಡಿದ್ರು. ಅವರ ಭವಿಷ್ಯ ಇವತ್ತು ಮತಪೆಟ್ಟಿಗೆಯಲ್ಲಿ ಭದ್ರವಾಗಲಿದೆ. ಹಾಗಾದ್ರೆ ಮತದಾರ ಯಾರಿಗೆ ತನ್ನ ಮತವನ್ನ ಚಲಾಯಿಸ್ತಾನೆ? ಚುನಾವಣೆಯ ಫಲಿತಾಂಶ ಬಂದ ನಂತರವೇ ದೇಶದ ಆ ಒಂದು ನಾಯಕನ ಪಟ್ಟ ಸಿಗುವಂಥದ್ದು. ಸಾಕಷ್ಟು ಜನರು ಭಿನ್ನ ಭಿನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಏನೇ ಆದ್ರೂ ಕೂಡ ದೇಶದ ರಕ್ಷಣೆ, ದೇಶದ ಸುಭದ್ರತೆಗೆ ಎಲ್ಲರೂ ಕೂಡ ಕೈ ಜೋಡಿಸಲೇಬೇಕಾಗತ್ತೆ. ಇವತ್ತು ಸಾಕಷ್ಟು ಜನ ಮತ ಚಲಾಯಿಸ್ತಾ ಇದ್ದಾರೆ. ಶುಕ್ರವಾರ ಬೇರೆ ಆರಾಮಾಗಿ ಬರ್ಬೋದು. ಈಗ ಸಾಲು ರಜೆ ಇರುತ್ತೆ. ಕೆಲವೊಂದಿಷ್ಟು ಜನ ಸಿಟಿಗಳಲ್ಲಿ, ಬೆಂಗಳೂರು ಸಿಟಿನಲ್ಲಿ ಕೆಲವೊಂದಿಷ್ಟು ಜನ ಕೆಲಸವನ್ನ ಮಾಡ್ತಿರ್ತಾರೆ. ಮತವನ್ನ ಚಲಾಯಿಸಬೇಕು ಅಂತಾನೆ ರಾತ್ರಿನೇ ತಮ್ಮ ಊರುಗಳತ್ತ ತೆರಳಿರ್ತಾರೆ, ತಮ್ಮ ಹಳ್ಳಿಗಳಿಗೆ ಹೋಗ್ತಾರೆ, ಊರುಗಳಿಗೆ ಹೋಗ್ತಾರೆ. ಹೋಗ್ಬಿಟ್ಟಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸ್ತಾರೆ. ಯಾವುದೇ ಕಾರಣಕ್ಕೂ ಕೂಡ 5 ವರ್ಷಕ್ಕೆ ಬರುವಂತ ಈ ಒಂದು ನಾವು ಹಬ್ಬದ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ಬೇಕಾಗುತ್ತೆ. ಈಗಾಗಲೇ ಕೆಲವೊಂದಿಷ್ಟು ಕಂಪನಿಗಳಿಗೆ ರಜೆಯನ್ನ ಕೂಡ ಕೊಟ್ಟಿದ್ದಾರೆ, ಮತವನ್ನ ಚಲಾಯಿಸ್ಲಿ ಅಂತ ಹೇಳ್ಬಿಟ್ಟು ರಜೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಒಂದು ಹಕ್ಕು ದೇಶದ ರಕ್ಷಣೆಗೆ, ದೇಶದ ಒಬ್ಬ ಸುಭದ್ರ ನಾಯಕನ ಕೈಗೆ ಒಪ್ಸೋದಕ್ಕೆ ಬಹಳನೇ ಮುಖ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಕಂಪನಿಗಳಲ್ಲಿ ರಜೆಯನ್ನ ಕೊಡಲಾಗಿದೆ ತಮ್ಮ ಎಂಪ್ಲಾಯೀಸ್ ಗಳಿಗೆ ಹೋಗ್ಬಿಟ್ಟು ಏನು ಮತವನ್ನ ಚಲಾಯಿಸ್ಲಿ ಅಂತ. ಅದೇ ರೀತಿಯಾಗಿ ಸಾಕಷ್ಟು ಜನ ಕೂಡ ತಮ್ಮ ಮತವನ್ನ ಚಲಾಯಿಸ್ತಿದ್ದಾರೆ.